ಹೇಳಿ. ಎರಡು ಪ್ರಶ್ನೆ ಇದೆ, ನೀವೇ ಹೇಳಿದ ಉತ್ತರದಲ್ಲಿ. ಮೊದಲನೇದಾಗಿ, ಅಂಬೇಡ್ಕರ್ ಅವರ ತತ್ವ ಬಸವ ತತ್ವಕ್ಕೆ ತದ್ವಿರುದ್ಧವಾದದ್ದು RSS ತತ್ವ, ಇದನ್ನು ಹೇಳಿದವರು ಕೂಡ ಎಟ್ಟಗೇನ್ ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲ, ಯಾವ ದಿಕ್ಕಿನಿಂದ? ಯಾವುದು ಬಸವ ತತ್ವ? ಇವನಾರವ ಎಂದೆಣಿಸದರಿಯ, ಇವ ನಮ್ಮವ ಎಂದೆಣಿಸಯ್ಯ ಅಂತ ಹೇಳಿದ ಬಸವ ತತ್ವವನ್ನು ಪಾಲಿಸೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿನವರೆಗೂ, ಇವತ್ತು ಈ ದೇಶದ ಪ್ರಧಾನಮಂತ್ರಿಗೆ ಆಗಿರೋದು ಯಾರು? ಜಾತಿಯಿಂದ ನಾನು ಯಾವತ್ತೂ ನೋಡಲಿಲ್ಲ, ಆದರೆ ಇವ್ರು ಕೇಳೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಅದರ್ಸ್ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿರುವಂಥ ಒಬ್ಬ ವ್ಯಕ್ತಿಯನ್ನ ಪ್ರಧಾನಿಯಾಗಿ ಮಾಡಿರೋದಲ್ಲದೆ ಆ ಪ್ರಧಾನಿಯನ್ನ ಸುಪ್ರೀಮೋ ಅಂತ ಗೌರವಿಸುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನೀವು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮೇಲ್ಜಾತಿಯವರಿಗೆ ಸೇರಿದ್ದು ಅಂತ ಹೇಳ್ತೀರೋ, ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೋ ಬ್ರಾಹ್ಮಣನ ಕರ್ಕೊಂಡ್ಬಂದು ಪ್ರಧಾನಿಯನ್ನಾಗಿ ಮಾಡದೆ ಯೋಗ್ಯತೆ ಇರುವ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಕೂರಿಸುವ ಸಾಮರ್ಥ್ಯ ಇದೆಯಲ್ಲ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇರುವಂತದ್ದು. ಇದು ಬಸವ ತತ್ವ, ಇದು ಭೀಮ ತತ್ವ. ಆದ್ರೆ ಈ ಭೀಮ ತತ್ವದಿಂದ ತುಂಬಾ ದೂರ ಇರುವಂತದ್ದು ಯಾರು? ಯಾವ ಮುಸಲ್ಮಾನರನ್ನ ಈ ದೇಶದಿಂದ ಪೂರ್ತಿ ಆಚೆ ಕಳಿಸಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಬಾಬಾ ಸಾಹೇಬರ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನೋ ಪುಸ್ತಕವನ್ನ ಓದಿದ ಪ್ರತಿಯೊಬ್ಬನಿಗೂ ಅರ್ಥ ಆಗುತ್ತೆ. ಬಾಬಾ ಸಾಹೇಬ್ರು ಹೇಳಿದ್ರು, ಜನಸಂಖ್ಯೆಯ ವಿಭಜನೆ ಆಗಬೇಕು, ನೀವು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಡೋದು ಅನಿವಾರ್ಯ. ಯಾಕೆ ಅಂತಂದ್ರೆ, ಬಾಬಾ ಸಾಹೇಬ್ರ ಮಾತು ನಂದಲ್ಲ, ಶತ್ರುಗಳನ್ನ ಒಳಗಿಟ್ಕೊಂಡು ನೋಡ್ಕೊಳ್ತಿರೋ ಹೊರಗೆ ಕಳಿಸಿಟ್ಟಿರ್ತಿರೋ ನೀವೇ ಯೋಚನೆ ಮಾಡಿ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಅಂದ್ರೆ ಮುಸಲ್ಮಾನರನ್ನ ಅಲ್ಲಿ ಕಳಿಸಿ ಅಲ್ಲಿನ ಹಿಂದೂಗಳನ್ನ ಕರೆಸ್ಕೊಳ್ಳಿ, ಇದನ್ನ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಂತ ಕರೆದಿದ್ರು. ಆದ್ರೆ ಅದೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಂತ ಕರೆದು ಯಾವ ಮುಸಲ್ಮಾನರ ಬಗ್ಗೆ ಹೇಳಿದ್ರು, ಆ ಮುಸಲ್ಮಾನರ ಬಗ್ಗೆ ಇವತ್ತಿರುವಂತ ಭಾವನೆ ಎಂತದ್ದು ಇವರದ್ದು? ಅವರು ಮಾಡಿರೋ ಎಲ್ಲ ಕೆಲಸವನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡುವಂಥದ್ದು ಎಂಥದ್ದು ಪ್ರಿಯಾಂಕ್ ಖರ್ಗೆ ಅವರದ್ದು? ಪ್ರಿಯಾಂಕ್ ಖರ್ಗೆ ಅವರು ಯಾತಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದಾರೆ? ಈ ಪ್ರಯತ್ನವನ್ನ ಮಾಡ್ತಾ ಅವರು ಬರೀ RSS ನ ಕುರಿತಂತೆ ಗೂಬೆ ಕೂರಿಸಿ ಎರಡು ಸಮುದಾಯದ ನಡುವೆ ಗಲಾಟೆ ಹತ್ತಿಸ್ತಾ ಇರುವಂತ ಪ್ರಯತ್ನ ಮಾಡ್ತಿರೋದು ಯಾಕೆ? CM ಆಗಬೇಕು ಅಂತ, ಬರೀ ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಕೂತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಇಡೀ ಸಮುದಾಯಕ್ಕೆ ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇರೋ ಪ್ರಿಯಾಂಕ್ ಖರ್ಗೆನೋ, ಅಥವಾ ಎಲ್ಲ ಸಮುದಾಯವನ್ನ ಒಟ್ಟು ಮಾಡಿ ಈ ರಾಷ್ಟ್ರವನ್ನ ಮತ್ತೊಮ್ಮೆ ಅಖಂಡಗೊಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರುವಂತ RSS ಶ್ರೇಷ್ಠವು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ. ಸರಿ, ನೀವು ಹೇಳ್ತಾ ಇದ್ರಿ ನೋಡಿ, ಜಾತಿ ಅನ್ನೋ ಒಂದು ನಿರ್ದಿಷ್ಟವಾದ ಚೌಕಟ್ಟನ್ನ ಮೀರಿ ಬೆಳೆದಿರುವಂತಹ, ಅದರ ಮೀರಿರುವ ಮನಸ್ಥಿತಿ ಉಳ್ಳವರು ಇರ್ತಕ್ಕಂಥ ಸಂಘಟನೆ RSS ಅಂತ ಹೇಳಿ. ಆದರೆ ಇದೇ ಚರ್ಚೆಗಳು ಪ್ರಾರಂಭವಾದಾಗ ಮಹಾಭಾರತದ ಪ್ಯಾನಲ್ ಅಲ್ಲೇ ಕೂತ ಒಬ್ಬ ಪ್ಯಾನಲಿಸ್ಟ್ ಹೇಳ್ತಾರೆ, RSS ನಲ್ಲಿ ಆಯ್ತು, ಅದರ ಪೊಲಿಟಿಕಲ್ ವಿಂಗ್ ಆದ BJPಯಲ್ಲಿ ಸ್ಥಾನಮಾನ ಕೊಟ್ಟಿದ್ದೀರಿ ಸರಿ, ಆದರೆ RSS ಸಂಘಟನೆಯಲ್ಲಿ ಯಾವ ಕೆಳವರ್ಗದ ಜನರಿಗೆ ನೀವು ಸರ್ಸಂಘ ಚಾಲಕೋ ಅಥವಾ ಅದಕ್ಕೆ ಸಮಾನವಾದ ಹುದ್ದೆಯನ್ನು ಕೊಟ್ಟಿದ್ದೀರಿ? RSS ಕೇವಲ ಒಂದು ಮೇಲ್ವರ್ಗದವರಿಗೆ ಸೀಮಿತವಾದ ಒಂದು ಸಂಘಟನೆ. ನೀವು ಪೊಲಿಟಿಕಲ್ ಪಾರ್ಟಿಯಿಂದ ಮಾತನಾಡಿದಿರಿ. ನಾನು ಕಾಂಗ್ರೆಸ್ಸನ್ನೇ ಪ್ರಶ್ನೆ ಮಾಡೋದಾದರೆ, ಯಾವ ದಲಿತರನ್ನ ಪ್ರಧಾನಮಂತ್ರಿ ಮಾಡಿದಿರಿ ನೀವು? ಯಾವ ದಲಿತರನ್ನ ರಾಷ್ಟ್ರಪತಿ ಮಾಡಿದಿರಿ ನೀವು? ಆದರೆ BJP ಏನು ಮಾಡ್ತು? ಯಾವ ವರ್ಗವನ್ನು ತೆಗೆದುಕೊಂಡೋಗಲ್ಲೋ ಕೂರಿಸ್ತು? ಒಂದು ಸಂಘಟನೆಯ ಮುಖ್ಯಸ್ಥರಾಗೋದಕ್ಕೂ ಒಂದು ರಾಷ್ಟ್ರದ ಚುಕ್ಕಾಣಿ ಹಿಡಿಯೋದಕ್ಕೂ ವ್ಯತ್ಯಾಸ ಇಲ್ವಾ? ಈ ಸಂಘಟನೆಯ ಮುಖ್ಯಸ್ಥ ಆಯ್ತು, ಇಷ್ಟನ್ನೇ ಅವ್ರು ಕೇಳೋದಾದ್ರೂ ಇವತ್ತಿಗೂ ಕೂಡ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜಾತಿ ನೋಡಿ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ, ಯಾವತ್ತೂ ನಮ್ಗೆ ಈ ಪಾಠವನ್ನು ಹೇಳ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಗೆ ಅರ್ಥ ಆಗಲಿಲ್ಲ. ಆದ್ರೆ ಯಾವತ್ತಾದ್ರೂ ಒಳಗೋಗಿ ಹೊಕ್ಕು ನೋಡಿದ್ರೆ ಎಷ್ಟು ಜನ ಕೆಳವರ್ಗ ಅಂತ ನಾವು ಯಾವ್ದನ್ನ ಕರಿತೀವೋ ತಥಾಕಥಿತ ಕೆಳವರ್ಗಕ್ಕೆ ಸೇರಿದ ಎಷ್ಟು ಜನ RSS ನ ಪ್ರಮುಖ ಹುದ್ದೆಗಳಲ್ಲಿದ್ದಾರೆ, ಬೇರೆ ಬೇರೆ ಪ್ರಮುಖ ಜಾಗಗಳನ್ನು ಅಲಂಕರಿಸಿದ್ದಾರೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಆದ್ರೆ ಒಂದು ಸಂಘಟನೆಯಲ್ಲಿ ಇದನ್ನೇ ನೀವು ಅವ್ರು ಹೇಳ್ತಾರೆ, ಒಂದು ಸಂಘಟನೆಯ ಕೆಲಸ ಕೊಟ್ರೆ ಏನು ಉಪಯೋಗ, ನೀವು ರಾಜಕೀಯ ಹುದ್ದೆಯನ್ನು ಕೊಡಬೇಕಾಗಿತ್ತು ಅಂತ ಆಗ ಹೇಳ್ತಾರೆ. ಆದರೆ ರಾಜಕೀಯ ಹುದ್ದೆಯ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಏನ್ ಮಾಡಿದೆ? ಯಾವತ್ತಾದ್ರೂ ಒಬ್ಬ ದಲಿತರನ್ನ ಕರ್ಕೊಂಡೋಗಿ ಮೇಲೆ ಕೂರಿಸಿದ್ಯಾ? ಈ ಪ್ರಶ್ನೆ ಪದೇ ಪದೇ ಕೇಳಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅವರು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ರು. ಕೊಡುವ ಗೌರವ ಎಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ನಡೆಸ್ಕೊಳ್ಳೋ ರೀತಿ ಎಂತದ್ದು? ಒಬ್ಬ ಹಿರಿಯರನ್ನ, ನೀವು ರಾಷ್ಟ್ರಾಧ್ಯಕ್ಷರನ್ನ ಬಿಡಿ, ಒಬ್ಬ ಹಿರಿಯರನ್ನ ರಾಹುಲ್ ಗಾಂಧಿ ನಡೆಸ್ಕೊಳ್ಳುವಂತ ರೀತಿ ಎಂತದ್ದು? ಆದರೆ ಸಂಘದಲ್ಲಿ ಅದು ನರೇಂದ್ರ ಮೋದಿಯವರಾಗಿರ್ಲಿ ಅಥವಾ ಈಗ ದ್ರೌಪದಿ ಮುರ್ಮು ಅವರಾಗಿರ್ಲಿ, ಅವರನ್ನ ಸಂಘ ಗೌರವಿಸುವಂತ ರೀತಿ ಎಂತದ್ದು? ಅವರನ್ನು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಅಂಗ ಸಂಸ್ಥೆಗಳು ನೋಡುವ ರೀತಿ ಎಂತದ್ದು? ಇವೆಲ್ಲವನ್ನು ನೋಡಿದಾಗ ಪ್ರಶ್ನೆ ಕೇಳಿದವರ ಮುಖಕ್ಕೆ, ಅದೇ ಹೇಳ್ತೀನಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಉರಿಯೋ ಸೂರ್ಯ, ಅದನ್ನ ನೋಡಿ ಯಾರ್ಯಾರು ಉಗುಳುತ್ತಾರೋ ವಾಪಸ್ ಅವ್ರವ್ರ ಮುಖಕ್ಕೆ ಬಂದು ಬಿದ್ದಿದೆ ಅಂತ ಪ್ರಶ್ನೆ ಕೇಳಿದವರು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಶಾಖೆಗಳಲ್ಲಿ ಕಲಿಸುವಂತಹ ವಿಚಾರಗಳ ಬಗ್ಗೆ ಕೂಡ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ. ಶಾಖೆಯಲ್ಲಿ ಪ್ರಮುಖವಾಗಿ ಧರ್ಮದ ಹೆಸರಲ್ಲಿ ಅಮಲನ್ನ ತಲೆಗೆ ತುಂಬಲಾಗುತ್ತೆ. ಧರ್ಮದ ಹೆಸರಲ್ಲಿ ದೇಶವನ್ನ ಒಡೆಯುವಂತಹ ಹುನ್ನಾರಿಗಳನ್ನ ತಯಾರು ಮಾಡುವ ಕಾರ್ಖಾನೆ ಆಗಿದೆ RSS. ಒಬ್ಬ ಮುಸಲ್ಮಾನ, ನೀವು ಅದಕ್ಕಾಗಲೇ ಉತ್ತರ ಕೊಟ್ರಿ, ಬಟ್ ಈ ಪ್ರಶ್ನೆಗಳು ಕೂಡ ಚರ್ಚೆಗೆ ಒಳಪಟ್ಟಿರೋದ್ರಿಂದ ಒಬ್ಬ ಮುಸಲ್ಮಾನ RSS ನ ಒಬ್ಬ ಕಾರ್ಯಕರ್ತನೋ ಅಥವಾ ಒಬ್ಬ ನಾಯಕನೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲದಂತಹ ವ್ಯವಸ್ಥೆ RSS ಒಳಗಿದೆ. ಬೇಸಿಕಲಿ ಧರ್ಮದ ಅಮಲನ್ನ ತುಂಬುವಂತಹ ಕಾರ್ಖಾನೆ RSS.
RSS ಧರ್ಮದ ಅಮಲನ್ನು ತುಂಬಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ RSS ತುಂಬುತ್ತೆ ಅಂತ ಹೇಳ್ಕೊಂಡು ಸ್ವಾತಂತ್ರ್ಯದ ಲಾಗಾಯಿತು ಇವರು ಮಾಡ್ತಿರುವಂಥ ಪ್ರಯತ್ನ ಇದೆಯಲ್ಲ, ಅದು ಆರ್ಡಿನರಿ ಆಗಿರುವಂಥ ಸಂಗತಿ ಅಲ್ಲ. ಇವರು ಸಾವರ್ಕರ್ರ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸಿದ್ರು ಮುಸಲ್ಮಾನರ ಓಟನ್ನು ತೆಗೆದುಕೊಳ್ಳಿಕ್ಕೆ. ಇವರು RSSನ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸುವಂಥ ಪ್ರಯತ್ನ ಮಾಡ್ತಾರೆ, ಬರೀ ಮುಸಲ್ಮಾನರ ಓಟು ಗಳಿಸಲಿಕ್ಕೆ. ಮತ್ತು ಎರಡನೇದೇನು ಗೊತ್ತೇನು, ಇವ್ರಿಗೆಲ್ರಿಗೂ ಇರೋದು ಒಂದೇ ಏನು ಅಂತಂದ್ರೆ, ಮುಸಲ್ಮಾನರ ತಲೆಯಲ್ಲಿ RSS ಅನ್ನುವಂಥ ಒಂದು ಹೆದರಿಕೆಯನ್ನ, ಗೂಬೆಯನ್ನ ಯಾವಾಗಲೂ ಕೂರಿಸಿ ಅವರನ್ನ ಹಿಂದೂ ಸಮಾಜದಿಂದ ಪ್ರತ್ಯೇಕವಾಗಿ ಇರಿಸಬೇಕು ಅಂತ. ಆದರೆ ಇದೇ ಸಂಘ ಕಳೆದ ಅನೇಕ ದಶಕಗಳಿಂದ ಮುಸಲ್ಮಾನರ ನಡುವೆ ಕೆಲಸ ಮಾಡ್ತಾ ಇರುವಂತ, ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂತ ಅನೇಕ ಸಂಗತಿಗಳನ್ನು ನೋಡ್ತೀವಿ. ಹಿಂದೂಗಳೇ ಅದನ್ನು ವಿರೋಧಿಸ್ತಾರೆ, ನೀವು ಯಾಕೆ ಹೀಗೆ ಮಾಡ್ತೀರಾ ಅವರಿಗೋಸ್ಕರ ಅಂತ. ಆದರೆ ಸಂಘದ ವಿಚಾರ ತುಂಬಾ ಸ್ಪಷ್ಟವಾಗಿದೆ. ಇತ್ತೀಚೆಗೆ ಸರಸಂಘ ಚಾಲಕರು ಬಹಳ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಮುಸಲ್ಮಾನರನ್ನ ದೇಶದಿಂದ ಓಡಿಸುವಂತ ದೃಷ್ಟಿಕೋನ ಯಾರದ್ದೂ ಇಲ್ಲ, ನಾವೆಲ್ಲರೂ ಜೊತೆಯಲ್ಲಿ ಬದುಕಬೇಕಾಗಿರುವಂತ ಅಗತ್ಯ ಇದೆ ಅಂತ ಇನ್ಕ್ಲೂಸಿವ್ ಆಗಿರುವಂತ ಒಂದು ಪರಿಕಲ್ಪನೆಯನ್ನ ಕೊಟ್ಟಿದ್ದು ಸಂಘ. ಆದರೆ ಈ ಹಿನ್ನೆಲೆಯಲ್ಲಿ ಸಂಘ ಈ ಪರಿಕಲ್ಪನೆಯನ್ನು ಕೊಟ್ಟಿದೆ ಅಂತ ಮಾತ್ರಕ್ಕೆ ಮುಸಲ್ಮಾನರು ಮಾಡಿರುವಂತ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಅಂತಲ್ಲ. ನಮಗೆ ಗಾಂಧಿ ಸಿಂಡ್ರೋಮ್ ಇಲ್ಲ, ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಸಿಂಡ್ರೋಮ್ ಇತ್ತು. ಅವರು ಮುಸಲ್ಮಾನರು ಏನ್ ಮಾಡಿದ್ರು ಸರಿ ಅಂತ ಹೇಳ್ತಿದ್ರು. ಒಂದು ಹಂತಕ್ಕೆ ಅವರು ದಲಿತರಿಗೆ ಹೇಳ್ತಾರೆ, ನೀವು ಮುಸಲ್ಮಾನರು ಕ್ರಿಶ್ಚಿಯನ್ರು ಆಗಿ ಕನ್ವರ್ಟ್ ಆದ್ರೆ ನಂಗೆ ಬೇಜಾರಿಲ್ಲ, ಆದರೆ ಪ್ರತ್ಯೇಕವಾಗಿರುವಂತ ಒಂದು ಎಲೆಕ್ಟೋರಲ್ ಇದನ್ನು ಕೇಳಿದ್ರೆ ಬಹಳ ಸಂಕಟ ಅನ್ಸುತ್ತೆ ನನಗೆ, ಅದು ಹಿಂದೂಗಳ ನಡುವೆ ಡಿವೈಡ್ ಉಂಟು ಮಾಡುತ್ತೆ ಅಂತ. ಅಂದ್ರೆ ಅವ್ರಿಗೊಂದು ಸಿಂಡ್ರೋಮ್ ಏನಿತ್ತು ಅಂದ್ರೆ, ಮುಸಲ್ಮಾನರ ಕನ್ವರ್ಟ್ ಆದ್ರೆ ಪರವಾಗಿಲ್ಲ, ಹಿಂದೂಗಳಲ್ಲಿ ಪ್ರತ್ಯೇಕತೆಯನ್ನು ಉಳಿಸಬೇಡಿ ಅಂತ. ಅದೇ ಸಿಂಡ್ರೋಮ್ ಇವತ್ತು ಕಾಂಗ್ರೆಸ್ಗೂ ಇದೆ, ಆದ್ರೆ ಯಾವತ್ತೂ ಸಂಘಕ್ಕಿಲ್ಲ. ಸಂಘ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಅತ್ಯಂತ ಶ್ರೇಷ್ಠವಾದ್ದು ಯಾವುದು, ರಾಷ್ಟ್ರವೇ ಶ್ರೇಷ್ಠವಾದ್ದು, ರಾಷ್ಟ್ರೋಪರಿ ಯಾವುದೂ ಇಲ್ಲ, ಈ ರಾಷ್ಟ್ರಕ್ಕೆ ಯಾವುದು ಒಳಿತೋ ಅದನ್ನು ಮಾಡಬೇಕು ಅಂತ ನನ್ನಂತ ಕೋಟ್ಯಂತರ ಜನರಿಗೆ ಪಾಠ ಮಾಡಿರೋದು ಸಂಘವಾಗಿರೋದ್ರಿಂದ, ಯಾವ್ಯಾವ ಮುಸಲ್ಮಾನನಿಗೆ ಭಾರತವೇ ಶ್ರೇಷ್ಠ ಅಂತ ಅನಿಸುತ್ತೋ ಅವನ ಸಂಘವನ್ನ ಅಷ್ಟೇ ಗೌರವಿಸ್ತಾನೆ, ಸಂಘದ ಜೊತೆ ಕೆಲಸ ಮಾಡ್ತಾನೆ, ರಾಷ್ಟ್ರೀಯ ಮುಸ್ಲಿಂ ಮಂಚಿನಲ್ಲಿ ಅತ್ಯಂತ ಪ್ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಇಲ್ಲ, ನನಗೆ ನನ್ನ ಮತವೇ ದೊಡ್ಡದ್ದು, ನನಗೆ ಮತಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ, ಈ ಮತಕ್ಕೋಸ್ಕರ ನನ್ನ ಅಗತ್ಯ ಬಿದ್ದರೆ ಪಾಕಿಸ್ತಾನವನ್ನ ಬೆಂಬಲಿಸ್ತೀನಿ, ಅಗತ್ಯ ಬಿದ್ದರೆ ಇರಾನ್ ಅನ್ನ ಬೆಂಬಲಿಸ್ತೀನಿ, ಅಗತ್ಯ ಬಿದ್ದರೆ ನಾನು ಪ್ಯಾಲೆಸ್ತೈನ್ ಬೆಂಬಲಿಸ್ತೀನಿ ಅನ್ನೋನು ಸಹಜವಾಗಿ ಸಂಘದ ಜೊತೆಗೆ ಇರ್ಲಿಕ್ಕೆ ಸಾಧ್ಯವಾಗದಿಲ್ಲ. ಸರಿ, ರಾಷ್ಟ್ರ ಪ್ರೇಮವನ್ನೇ ಕಲಿಸಿಕೊಡುವ RSS ನಲ್ಲಿ ರಾಷ್ಟ್ರಧ್ವಜ ಹಾರಾಟ 5 ದಶಕದ ತನಕ ಆಗ್ಲೇ ಇಲ್ಲ. ಈ ದಿನಕ್ಕೂ ಕೂಡ ರಾಷ್ಟ್ರಗೀತೆ ಅಂತ ಒಪ್ಪೋದೇ ಇಲ್ಲ RSS ನವರು. ಇದೆಂಥ ದೇಶಭಕ್ತಿ, ಇದೆಂಥ ರಾಷ್ಟ್ರ ಪ್ರೇಮ? ಇದೇ RSS ವಂದೇ ಮಾತರಮನ್ನ ತನ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಬಹಳ ಹೆಮ್ಮೆಯಿಂದ ಆಡುತ್ತೆ. ಬಟ್ ಅದು ರಾಷ್ಟ್ರಗೀತೆ ಅಲ್ಲ. ಹೌದು, ರಾಷ್ಟ್ರಗಾನವೂ ಹೌದು. ನಾವು ಜನಗಣ ಮನವನ್ನು ಅತ್ಯಂತ ಪ್ರೀತಿಯಿಂದ ನಾವು ಹಾಡ್ತೀವಿ, ಪ್ರತಿಯೊಬ್ಬರು ಹಾಡ್ತೀವಿ. ರಾಷ್ಟ್ರಗೀತೆಯನ್ನ RSS ಯಾವತ್ತೂ ವಿರೋಧಿಸಿದ ಉಲ್ಲೇಖ ಎಲ್ಲೂ ಇಲ್ಲ. ರಾಷ್ಟ್ರಗೀತೆಯನ್ನ ಕಂಪಲ್ಸರಿಯಾಗಿ ಹಾಡಬೇಕು ಅಂತ ಎಲ್ಲೂ ಹೇಳಿರಲಿಲ್ಲ. ಸೊ ರಾಷ್ಟ್ರಗೀತೆಯನ್ನ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಧ್ವಜದ ಮುಂದೆ ಅತ್ಯಂತ ಪ್ರೀತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಧ್ವಜವನ್ನ ಹಾರಾಡಿಸೋದಿಲ್ಲ ಎಲ್ಲೂ ಅಂತ ಕೂಡ ಹೇಳುವಂತ ಆಲೋಚನೆ ಇದೆ. ಬಹಳ ಜನರಿಗೆ ಗೊತ್ತಿಲ್ಲ, ಅನೇಕ ದಶಕಗಳವರೆಗೆ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಅಥವಾ ಪ್ರೈವೇಟ್ ಆಗಿ ಧ್ವಜವನ್ನ ಹಾರಿಸಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಆನಂತರ ಯಾವಾಗ ಅದಕ್ಕೆ ಉತ್ತರ ಸಿಕ್ತೋ ಆನಂತರದಿಂದ ರಾಷ್ಟ್ರಧ್ವಜವನ್ನ ಪ್ರತಿಯೊಂದು ನಮ್ಮ ಕಾರ್ಯಾಲಯಗಳ ಮೇಲೂ ಹಾರಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನಗಾಗಿ, ತನ್ನ ಗುರುವಾಗಿ ಒಂದು ಧ್ವಜವನ್ನ ಆರಿಸಿಕೊಂಡಿದೆ, ಅದನ್ನು ಗುರುವಾಗಿ ಸ್ವೀಕಾರ ಮಾಡುತ್ತೆ. ಯಾರೋ ಗುರುವಾಗಿ ಒಂದು ಮೂರ್ತಿಯನ್ನ ಆರಿಸಿಕೊಳ್ತಾರೆ, ಆ ಗುರುವಿನ ಮುಂದೆ ಹಣೆ ಬಾಗ್ತಾರೆ. ಯಾರೋ ಒಂದು ಸಂಕೇತವನ್ನು ಗುರುವಾಗಿ ಸ್ವೀಕರಿಸ್ತಾರೆ, ಅದರ ಮುಂದೆ ತಲೆ ಬಾಗ್ತಾರೆ. ಯಾರೋ ಒಬ್ಬರು ಒಂದು ಪುಸ್ತಕವನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ, ಅದರ ಮುಂದೆ ತಲೆ ಬಾಗ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇಸರಿ ಧ್ವಜವನ್ನ ತನ್ನ ಗುರುವಾಗಿ ಸ್ವೀಕರಿಸಿ ಅದಕ್ಕೆ ತಲೆಬಾಗುತ್ತೆ ಅಂತ ನಿಶ್ಚಯ ಮಾಡಿದ್ರೆ ಹೊಟ್ಟೆ ಉರ್ಕೊಂಡ್ರೆ ಏನ್ ಮಾಡಬೇಕು ಅದಕ್ಕೆ? ಬಟ್ ಅದು ಹಾಗೆ ಭಾರತದ ಪರಿಕಲ್ಪನೆಗೆ ವಿರುದ್ಧವಾಗಿರೋದು. ಈಗ ತಿರಂಗಾ ಧ್ವಜವನ್ನ ಇಡೀ ರಾಷ್ಟ್ರ ತನ್ನ ರಾಷ್ಟ್ರಧ್ವಜ ಅಂತ ಒಪ್ಪುವಾಗ ಭಾಗವಧ್ವಜವೇ ನಮ್ಮ ಧ್ವಜ ಅಂತ ಹೇಳಿ RSS ಹೇಳೋದು. ಜನಮನಗಣ ಅಲ್ಲಲ್ಲ, ಅದನ್ನ ರಾಷ್ಟ್ರಗೀತೆ ಅಂತ ಒಪ್ಪದಾಗ ಇಲ್ಲ ನಾವು ಅದಕ್ಕೆ ವಿರುದ್ಧವಾಗಿ ಮತ್ತೊಂದೇನೋ ಹಾಡ್ತೀವಿ ಅನ್ನೋದು ಇಂಥ ಮನಸ್ಥಿತಿ RSS ಇದೆ. ಡೆಫಿನೆಟ್ಲಿ ಇಲ್ಲ. ಇದು ತಪ್ಪು ಕಲ್ಪನೆ ಅಥವಾ ಸುಳ್ಳು ಮಾಹಿತಿ. RSS ಯಾವತ್ತೂ ತಿರಂಗಾನ್ ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ. RSSನ ಸರಸಂಘ ಚಾಲಕರುಗಳು ನಿಶ್ಚಯ ಮಾಡಿದ್ರು, ವ್ಯಕ್ತಿಯಾಗಿರುವಂತ ಸಂಘಟನೆ ನಿರ್ಮಾಣ ಆಗಬಾರದು ಅಂತ. ಇದು ಭಾರತದ ಪರಂಪರೆಯ ಮೂಲ ಸತ್ವ. ಭಾರತದ ಪರಂಪರೆ ಹೇಳುತ್ತೆ, ವ್ಯಕ್ತಿ ಆಧಾರಿತವಾಗಿರುವಂತದ್ದು ಯಾವುದು ಶಾಶ್ವತವಾಗಿ ಉಳಿಯೋದಿಲ್ಲ, ಯಾವುದು ವ್ಯಕ್ತಿಯನ್ನ ಮೀರಿ ನಿಲ್ಲುತ್ತೋ ಅದು ಉಳಿಯುತ್ತೆ. ಹಾಗಿದ್ರೆ ವ್ಯಕ್ತಿ ಇರುವಂತ ಜಾಗದಲ್ಲಿ ಏನ್ ಮಾಡಬೇಕು? ಇದು RSS ಮೊದಲಿಗೆ ಹೇಳಿದ್ದಲ್ಲ. ಸಿಖ್ಖರ ಗುರುಗಳಾಗಿರುವಂತ ಗುರು ಗೋವಿಂದ್ ಸಿಂಗರು ಹೇಳಿದ್ರು. ಗುರು ಗೋವಿಂದ ಸಿಂಗರು ಅಂದ್ರೆ ನನ್ನ ನಂತರ ಮತ್ತೆ ಯಾವ ಗುರುಗಳು ಅಂತ ಹುಡುಕಾಡ್ತಾ ಇರುವಂತಿಲ್ಲ. ಯಾವ ಗುರುಗ್ರಂಥ ಸಾಹಿಬ್ ಅನ್ನುವಂತ ಗ್ರಂಥ ಇದೆಯೋ ಆ ಗ್ರಂಥವೇ ಇನ್ನು ಮುಂದೆ ಗುರುವಾಗಿರುತ್ತೆ, ನಾವೆಲ್ಲರೂ ಅದರ ಮುಂದೆ ನಮಿಸಬೇಕು ಅಂತ. ಹೀಗಾಗಿ 10ನೇ ಗುರುವಿನ ನಂತರ ಸಿಖ್ಖರಿಗೆ ಮತ್ತೆ ಗುರುವಿಲ್ಲ.
ಅದೇ ರೀತಿ ಸಂಘ ಅವತ್ತೇ ನಿಶ್ಚಯ ಮಾಡ್ತು, ಇದು ವ್ಯಕ್ತಿನಿಷ್ಠ ಸಂಘಟನೆ ಆಗಬಾರ್ದು, ಇದು ರಾಷ್ಟ್ರನಿಷ್ಠ ಸಂಘಟನೆ ಆಗಬೇಕು. ಈ ರಾಷ್ಟ್ರಕ್ಕೆ ಪೂರಕವಾಗಿ ನಾವು ಕೇಸರಿ ಧ್ವಜವನ್ನು ಆಲೋಚನೆ ಮಾಡ್ತೀವಿ. ಯಾವಾಗ ಶುರುವಾಗಿದ್ದು ಸಂಘ? 1947 ನಂತರ ಅಲ್ಲ. ನಿಮಗೆ ರಾಷ್ಟ್ರಧ್ವಜ ಭಾರತಕ್ಕೆ ಬಂದಿದ್ದು 1947 ನಂತರ. ಆದರೆ RSSಗೆ ಗುರುವಾಗಿ ಸ್ವೀಕಾರ ಮಾಡಿದ ಈ ಧ್ವಜ 1925ರಿಂದಲೇ ಇದೆ. 25ರಿಂದ ಇರುವಂತ ಧ್ವಜವನ್ನ ಅವ್ರು ಗುರುವಂತ ಸ್ವೀಕಾರ ಮಾಡ್ತಿದ್ದಾರೆ. ಹೇಗೆ ಬದಲಾಯಿಸಿ ಅಂತೀರಾ ನೀವು? ಎಟ್ ದ ಸೇಮ್ ಟೈಮ್ ಎರಡನೇ ಪ್ರಶ್ನೆ ಇರೋದು, ಹಾಗಂತ ಅವರು ರಾಷ್ಟ್ರಧ್ವಜದ ತಿರಂಗಾನ ವಿರೋಧ ಮಾಡ್ತಾರಾ? ಎಲ್ಲಾದ್ರೂ ಒಂದು ಕಡೆ RSSನವರು ರಾಷ್ಟ್ರಧ್ವಜವನ್ನ ವಿರೋಧ ಮಾಡಿರುವಂತ ಒಂದು ಉದಾಹರಣೆ ಇದೆಯಾ? ಎಲ್ಲೂ ಇಲ್ಲ. ಅವರು ರಾಷ್ಟ್ರಧ್ವಜಕ್ಕೆ ಈ ದೇಶದ ಸಾಮಾನ್ಯ ವ್ಯಕ್ತಿ ಏನ್ ಗೌರವ ಕೊಡಬೇಕೋ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಗೌರವ ಕೊಡ್ತಾನೆ. ಇನ್ನೂ ಚೆನ್ನಾಗಿ ಹೇಳೋದಾದ್ರೆ, ಯಾರು ಸಂಘದ ಶಾಖೆಗೆ ಹೋಗಿ ಬಂದು ಧ್ವಜ ಪ್ರಣಾಮ ಮಾಡಿ ಬಂದಿರ್ತಾನೋ ಅವನು ರಾಷ್ಟ್ರಧ್ವಜಕ್ಕೆ ಉಳಿದವರೆಲ್ಲರಿಗಿಂತಲೂ ಹೆಚ್ಚು ಗೌರವ ಕೊಡ್ತಾನೆ. ಯಾಕೆ ಅಂತಂದ್ರೆ ರಾಷ್ಟ್ರವನ್ನ ಗೌರವ ಪಡಿಸೋದು, ಗೌರವ ಕೊಡೋದು ಹೇಗೆ ಅಂತ ಸಂಘ ಹೇಳ್ಕೊಟ್ಟಿದೆ ಅಂತ. RSS ಯಾವತ್ತಾದ್ರೂ ರಾಷ್ಟ್ರ ಗೀತೆಯನ್ನು ವಿರೋಧ ಮಾಡಿದೆಯಾ? ಯಾವತ್ತೂ ಮಾಡಲಿಲ್ಲ. ಆದರೆ ಅವರಿಗೆ ನಮಸ್ತೆ ಸದಾ ವತ್ಸಲೆ ಅಂತ ಗುರುವಿನೆದುರಿಗೆ ಪ್ರಾರ್ಥನೆ ಮಾಡುವಂತ ಪರಿಕಲ್ಪನೆ ಇದೆ. ಅವನ ಸಂಘಟನೆ ಒಳಗೆ ಸೇರ್ಕೊಂಡಾಗ ಅವನು ಗುರುವಿಗೆ ಪ್ರಾರ್ಥನೆ ಸಲ್ಲಿಸ್ತಾನೆ. ಅದಾದ ನಂತರ ಅವನು ಹೊರಗಡೆ ಬಂದಾಗ ರಾಷ್ಟ್ರಗೀತೆಗೆ ಮತ್ತು ರಾಷ್ಟ್ರ ಗಾನಕ್ಕೆ ಸಮನಾದ ಗೌರವವನ್ನು ಕೊಟ್ಟು ರಾಷ್ಟ್ರ ಧ್ವಜಕ್ಕೂ ಅಷ್ಟೇ ಗೌರವವನ್ನು ಕೊಡುವ ಪರಿಕಲ್ಪನೆ ಇದೆಯಲ್ಲ, ಅದು ಸಂಘ ಕಲಿಸಿದೆ ನಮಗೆ. ರಾಷ್ಟ್ರಗೀತೆಯನ್ನ ಬ್ರಿಟಿಷರ ರಾಣಿಗೆ ಹೊಗಳಲಿಕ್ಕೆ ಅಥವಾ ಆಕೆಯನ್ನ ಮೆಚ್ಚಿಸಲಿಕ್ಕೆ ಬರೆದಂತಹ ಗೀತೆ ಅನ್ನೋ ಒಂದು ಸುಳ್ಳು ಕಥೆಯನ್ನ ಕಟ್ಟಿರೋದು RSS ನಿಂದ ಬಂದವರೇ. ಈ ರೀತಿಯ ಚರ್ಚೆ ಕೂಡ ನೆನ್ನೆ ಮೊನ್ನೆ ನಡೆದಿದೆ. ಅದೇ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ ಮತ್ತೊಮ್ಮೆ. ಅಲ್ಲ, ಬಟ್ ಅದು ಸುಳ್ಳ? ಯಾವ ಸುಳ್ಳು? ಅವ್ರು ಹೇಳ್ತಿರೋದು ಸರಿ ಅನ್ನೋದಾದ್ರೆ ಸರಿ, ತಪ್ಪು ಅನ್ನೋದಾದ್ರೆ ನಿಮ್ಮ ವ್ಯಾಖ್ಯಾನ. ಅವ್ರು ಹೇಳ್ತಿರೋದು ಮಾತ್ರಕ್ಕೆ ಯಾವುದೊಂದು ವಿಚಾರ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಭಾಗ್ಯ ವಿಧಾತ ಅಂತ ಕರೆದಿರೋದು ಯಾರನ್ನ? ಆಯ್ತು, ಆ ಭಾರತ ಭಾಗ್ಯ ವಿಧಾತ ಅಂತ ಕರೆದಿರೋ ನಂತರ ಅದನ್ನು ಒಪ್ಪಿಕೊಂಡ ನಂತರ ನಾನು ಅದ್ರ ಬಗ್ಗೆ ತುಂಬಾ ಡೀಟೇಲಿಗೆ ಹೋಗೋದಿಲ್ಲ. ಅದು ಯಾವಾಗ ಹಾಡಿದ್ದು? ಮೊದಲನೇ ಬಾರಿಗೆ ಅದರ ಗೀತೆ ಎಲ್ಲಿ ಅವರು ಬರೆದಿರೋ ವಿಚಾರ ಬೇರೆದಿರಬಹುದು. ಹಾಡಿದ್ದು ಎಲ್ಲಿಗೆ? ಯಾವತ್ತು ಹಾಡಿದ್ರು ಅದನ್ನ? ಮೊದಲನೇ ಬಾರಿಗೆ ಹಾಡಿದ್ದು ಎಲ್ಲಿ? ಅದು ಯಾರು ಬಂದಾಗ ವೆಲ್ಕಮ್ ಗೀತೆಯಾಗಿ ಅದನ್ನು ಹಾಡಲಾಯಿತು. ಯಾರೋ ಬಂದಾಗ ನೀವು ಹಾಡಿದಂಥ ಒಂದು ಸ್ವಾಗತ ಗಾನವನ್ನ ನೀವು ಮತ್ತೊಂದು ಕಡೆ ಎಲ್ಲೋ ಬಳಸಿದ್ರೆ ಅದರ ಪ್ರಭಾವ ಹೇಗಿರ್ಬೋದು? ಕಾಲಕ್ರಮದಲ್ಲಿ ಮರೆತಿರುವಂಥ ಸಮಾಜ ಅದನ್ನು ಹಾಗೆ ಸ್ವೀಕಾರ ಮಾಡ್ಬೋದು, ನಾನು ಒಪ್ಕೊಳ್ತೀನಿ. ಆದರೆ ಯಾವ ಸಮಾಜ ಅದನ್ನ ಹಾಡಿ ಅದನ್ನ ಈ ಪಂಚಮ ಜಾರ್ಜಿನ ಸ್ವಾಗತಕ್ಕೆ ಅಂತ ಹಾಡಿದಂಥ ಗೀತೆಯನ್ನ ಅವತ್ತಿನ ದಿನಗಳಲ್ಲಿ ಅದನ್ನ ರಾಷ್ಟ್ರಗೀತೆ ಅಂತ ಸ್ವೀಕಾರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗಿದ್ದಿರ್ಬೋದು. ವಿಷ್ಣು ದಿಗಂಬರ್ ಪುಲಸ್ಕರ್ರು ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ವಂದೇ ಮಾತರಮನ್ನ ಹಾಡ್ಲಿಕ್ಕೆ ಅಂತ ನಿಂತಾಗ ವಿಷ್ಣು ದಿಗಂಬರ್ ಪುಲಸ್ಕರ್ಗೆ ವಂದೇ ಮಾತರಂ ಹಾಡಬಾರ್ದು ಅಂತ ಹೇಳಿದ್ಯಾಕೆ? ಇದೇ ವಿಷ್ಣು ದಿಗಂಬರ್ ಪುಲಸ್ಕರ್ರು ಯಾಕೆ ವಂದೇ ಮಾತರಂ ರಾಷ್ಟ್ರಗೀತೆ ಆಗಬಾರ್ದು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಏನು ಉತ್ತರ ಕೊಟ್ಟರು? ಜವಾಹರ್ಲಾಲ್ ನೆಹರು ಹೇಳಿದ್ರು ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಆಗೋದಿಲ್ಲ ಇದು ಅಂತ. ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಂದೇ ಮಾತರಂ ಬೇಡ ಅನ್ನೋದಾದ್ರೆ ನಾನು ವಂದೇ ಮಾತರಮನ್ನ ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಮಾಡಿಕೊಟ್ಟು